ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಆ ವ್ಯಕ್ತಿ ಮೊದಲಂತೆ ನಿಮ್ಮ ಜೊತೆ ಪ್ರೀತಿಯಿಂದ ಇರ್ತಾರಾ ಆ ಟಾಪಿಕ್ ತಗೊಂಡು ಇವತ್ತಿನ ರೀಡಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದೊಂದು ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರೋದ್ರಿಂದ ನಿಮ್ಗೆ ಯಾವಾಗಲೂ ಅನ್ವಯಿಸುತ್ತೆ. ಕಾರ್ಡ್ ನಂಬರ್ 3. ಹಾಗೆ ಇದು ಅವರ ಎನರ್ಜಿ ಆಗಿರುತ್ತೆ. 9 ಆಫ್ ಕಪ್ಸ್ ಇದೆ, ಮತ್ತೊಂದು ಏಸ್ ಆಫ್ ಸಾರ್ಡ್ಸ್, ಮತ್ತೊಂದು ಕ್ವೀನ್ ಆಫ್ ವ್ಯಾಂಡ್ಸ್. ಇಲ್ಲಿ ಬಾಟಮ್ನಲ್ಲಿ ಏನಿದೆ, ಸ್ಟ್ರೆಂತ್ ಕಾರ್ಡ್ ಬರ್ತಾ ಇದೆ. ನಿಮ್ಮ ಫ್ರೆಂಡ್ಶಿಪ್ ಸ್ಟ್ರಾಂಗ್ ಆಗಿತ್ತು ಒಂದು ಕಾಲದಲ್ಲಿ, ಏನೋ ಅಟ್ರಾಕ್ಷನ್ ಇದೆ. ನೀವೊಬ್ಬರು ಇಲ್ಲಿ ಸ್ಟ್ರಾಂಗ್ ಮೈಂಡ್ಸೆಟ್ ಇರುವಂಥ ವ್ಯಕ್ತಿ ಹಾಗನ್ನಿಸ್ತಾ ಇದೆ. ಜೀವನ ತುಂಬ ನೋಡಿದ್ದೀರಾ, ಆದರೆ ಪ್ರೀತಿ ವಿಷಯದಲ್ಲಿ ಸೋತಿದ್ದೀರಾ ಅನ್ನೋದಿದೆ. ಆದ್ರೂ ಹಠ ಬಿಟ್ಟಿಲ್ಲ. ನೀವೊಂದು ಸ್ಟ್ರಾಂಗ್ ಪರ್ಸನ್ ಆಗಿರೋದ್ರಿಂದ ನಿಮಗೇನೋ ಹರ್ಟ್ ಆಗಿದೆ, ಇದನ್ನು ಸರಿ ಮಾಡ್ಕೋಬೇಕು ಅನ್ನೋ ಹಠ ಕಾಣ್ತಾ ಇದೆ. ದೇವ್ರನ್ನ ತುಂಬ ನಂಬ್ತೀರಾ ನೀವು. ಇಲ್ಲೇನೋ ಮೋಸ ಹೋಗಿದ್ದೀನಿ ಅಂತ ಅನ್ನಿಸ್ತಾ ಇದೆ ನಿಮಗೆ. ಲೋ ಫೀಲ್ ಆಗ್ತಾ ಇದೆ, ಏನೂ ಮಾಡಲಾರ್ದಂಥ ಪರಿಸ್ಥಿತಿ ಕಾಣ್ತಾ ಇದೆ. ಇಲ್ಲಿ ಇನ್ನೇನಿದೆ ನೋಡೋಣ. ಕೆಲವರು ಬಿಸ್ನೆಸ್ ಮಾಡ್ತಾ ಇದ್ರೆ, ಕೆಲವರು ಒಳ್ಳೆ ಜಾಬಲ್ಲಿದ್ದೀರಾ. ಫೈನಾನ್ಷಿಯಲಿ ನಿಮ್ಗಂಥ ಯೋಚನೆ ಇಲ್ಲ, ಆದರೆ ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀರಾ ಅನ್ನೋದು ಬರ್ತಾ ಇದೆ. ನೆಮ್ಮದಿ ಇಲ್ಲ, ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ. ಇವೆಲ್ಲ ಪರಿಸ್ಥಿತಿಗಳಿಂದ ಸಿಟ್ಟಿದೆ. ಅವರ ಎನರ್ಜಿ ನೋಡಿದಾಗ ನಿಮ್ಮ ಬಗ್ಗೆ ಅವ್ರಿಗೆ ಪ್ರೀತಿ ಇದೆ, ಆದರೆ ಇಲ್ಲೊಂದು ಕಂಟ್ರೋಲಿಂಗ್ ಎನರ್ಜಿ ಇದೆ. ಈ ವ್ಯಕ್ತಿ 2 ದೋಣಿನಲ್ಲಿ ಕಾಲಿಟ್ಟಿದ್ದಾರೆ ಅನ್ನೋದು ಇದೆ. ಈ ಕಡೆನೂ ಬರೋಕ್ಕಾಗದೆ, ಆ ಕಡೆನೂ ಇರೋಕ್ಕಾಗದೆ ಒಂಥರ ಕನ್ಫ್ಯೂಷನ್ಸ್ ಇದೆ ಈ ವ್ಯಕ್ತಿಗೆ. ಏನೋ ರಿಗ್ರೆಟ್ಸ್ ಇದೆ, ತಪ್ಪು ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಅದನ್ನು ಹೇಗೆ ಸರಿ ಮಾಡ್ಕೊಳ್ಳೋದು ಅನ್ನೋದು ಗೊತ್ತಾಗ್ತಾ ಇಲ್ಲ ಇವ್ರಿಗೆ. ಇದನ್ನೆಲ್ಲ ಸರಿ ಮಾಡ್ಕೋಬೇಕು ಅನ್ನೋ ಪ್ರಯತ್ನದಲ್ಲಿ ಎಷ್ಟೋ ಸರಿ ಸುಳ್ಳು ಹೇಳಿರೋದಿದೆ. ಏನೋ ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿ ಸಿಕ್ಕಾಕೊಂಡಿದ್ದಾರೆ ಈ ವ್ಯಕ್ತಿ ಹಾಗನ್ನಿಸ್ತಾ ಇದೆ. ಇದಕ್ಕೆ ಇಲ್ಲಿಂದ ಕೆಲವು ಕಾರ್ಡ್ಸ್ ನೋಡೋಣ. ಇಬ್ಬರ ಮನಸ್ಸಲ್ಲೂ ಏನು ಭಾವನೆಗಳಿದೆ, ಇದು ನಿಮ್ಮ ಎನರ್ಜಿ ಆಗಿರುತ್ತೆ, ಇದು ಅವರ ಎನರ್ಜಿ ಆಗಿರುತ್ತೆ. ಇಲ್ಲಿ ರಿಫ್ಲೆಕ್ಷನ್. ಬೀಯಿಂಗ್ ಅವೇ ಫ್ರಮ್ ಯು ಹ್ಯಾಸ್ ಅಲೋಡ್ ಮೀ ಟು ಗೇನ್ ಕ್ಲಾರಿಟಿ. ಇಬ್ಬರು ದೂರ ಆಗಿದ್ದೀರಾ, ಅವ್ರಿಗೂ ನಿಮ್ಮನ್ನು ಮಾತಾಡಿಸ್ಬೇಕು ಅನ್ನೋದಿದೆ. ಮೊದಲಿನ ಥರ ನಿಮ್ಮ ಜೊತೆ ಪ್ರೀತಿಯಿಂದ ಇರಬೇಕು ಅಂತ ಅನ್ನಿಸ್ತಾ ಇದೆ. ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಇದಕ್ಕೆ ಇನ್ನೇನಿದೆ, ನಿಮ್ಮ ಎನರ್ಜಿ ನೋಡಿದಾಗ ಐ ಆಮ್ ಸ್ಟಿಲ್ ಟ್ರೈಯಿಂಗ್ ಟು ಹೀಲ್ ಅನ್ನೋದು ಬರ್ತಾ ಇದೆ. ನಿಮ್ಮನ್ನು ನೀವು ಹೀಲ್ ಮಾಡ್ಕೋತಾ ಇದ್ದೀರಾ, ಯಾಕೆಂದರೆ ನಿಮ್ಮ ಕಾಲ್ಸ್ ಎಲ್ಲ ಬ್ಲಾಕ್ ಆಗಿದೆ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋ ಪರಿಸ್ಥಿತಿನಲ್ಲಿಲ್ಲ. ಹಾಗೆ ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದೆ. ಐ ಸಿ ಯುವರ್ ಸೈಡ್ ಆಫ್ ದಿ ಸ್ಟೋರಿ. ಅವ್ರನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀರಾ. ನಿಮಗೂ ಗೊತ್ತಿದೆ ಆ ವ್ಯಕ್ತಿಗೆ ಲಿಮಿಟೇಷನ್ಸ್ ಇದೆ. ನಿಮಗೆ ಹೆಚ್ಚು ಟೈಮ್ ಕೊಡೋಕ್ಕಾಗಲ್ಲ, ನೀವು ಬೇಕು ಅಂದಾಗ ನಿಮ್ಮ ಜೊತೆ ಇರೋಕ್ಕಾಗಲ್ಲ ಅವ್ರಿಗೆ ಅನ್ನೋದು ನಿಮಗೆ ಗೊತ್ತಿದೆ. ಆದ್ರೂ ನೀವು ಆ ಕಡೆಯಿಂದ 100% ನಿರೀಕ್ಷೆ ಮಾಡಿಲ್ದಿದ್ರೂ 50% ಆದ್ರೂ ನನ್ನ ಜೊತೆ ಇರಬೇಕು, ಮೊದಲ ಥರ ಪ್ರೀತಿಯಿಂದ ಇರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇದೆ ನಿಮ್ಮ ಕಡೆಯಿಂದ. ಅವ್ರ ಪರಿಸ್ಥಿತಿನ ನೀವು ಅರ್ಥ ಮಾಡ್ಕೊಂಡಿದ್ದೀರಾ, ಅದನ್ನೆಲ್ಲ ನೀವು ಹೇಳೂ ಇದ್ದೀರಾ. ಅವರ ಎನರ್ಜಿ ನೋಡಿದಾಗ ಐ ವಾಂಟ್ ಯು ಟು ಬಿ ಎ ಪಾರ್ಟ್ ಆಫ್ ಮೈ ಫ್ಯೂಚರ್ ಅಂತ ಹೇಳ್ತಾ ಇದ್ದಾರೆ. ಆದರೆ ದಿ ಸ್ಟ್ರೆಸ್ ಫ್ರಮ್ ದಿಸ್ ಈಸ್ ಡ್ರೈನಿಂಗ್ ಮೀ. ಇವೆಲ್ಲ ಪರಿಸ್ಥಿತಿಗಳಿಂದ ಅವ್ರಿಗೆ ಸ್ಟ್ರೆಸ್ ಇದೆ. ನಿಮ್ಮ ಜೊತೆ ಇರಬೇಕು ಅನ್ನೋ ಮನಸ್ಸಿದ್ರೂ ಯಾಕೋ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಆ ಒಂದು ಪರಿಸ್ಥಿತಿ ಅವ್ರದ್ದಾಗಿದೆ. ಇದಕ್ಕೆ ಕ್ಯಾಂಡಲ್ ರೀಡಿಂಗಿಂದ ಏನು ಬರುತ್ತೆ ನೋಡೋಣ. ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನಿಮ್ಮ ಮನಸ್ಸಲ್ಲಿರುವ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ಸ್ಪಿರಿಟ್ ಗೈಡ್ಸ್, ಯೂನಿವರ್ಸ್, ಏಂಜಲ್ಸ್ ಗೈಡ್ ಮಾಡಿ.
ಇಲ್ಲೊಂದು ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ ಅನ್ನಿಸ್ತಾ ಇದೆ. ಕೆಲವರು ರಿಲೇಷನ್ಶಿಪ್ನಲ್ಲಿದ್ದೀರಾ, ಕೆಲವ್ರಿಗೆ ಡೀಪ್ ಫ್ರೆಂಡ್ಶಿಪ್ ಇದೆ. ಇಲ್ಲಿ ಸುಮ್ಮನೆ ಯಾರೂ ಯಾರ ಲೈಫ್ಗೂ ಬರಲ್ಲ. ಏನೋ ಪಾಸ್ಟ್ ಲೈಫ್ ಬ್ಯಾಗೇಜಸ್ ತೊಗೊಂಡು ಬಂದಿದ್ದೀರಾ. ಈ ವ್ಯಕ್ತಿಯಿಂದ ನಿಮಗೆ ಇಮೋಷನಲ್ ಅಥವಾ ಫೈನಾನ್ಷಿಯಲ್ ಡಿಸ್ಟರ್ಬೆನ್ಸ್ ಇದೆ. ಈ ಕನೆಕ್ಷನ್ನಲ್ಲಿ ಅಂಥ ಹ್ಯಾಪಿನೆಸ್ ಇಲ್ಲ. ಅಲ್ಲಿಂದ ಆಚೆ ಬರೋಕ್ಕೂ ಆಗದಂಥ ಪರಿಸ್ಥಿತಿನಲ್ಲಿದ್ದೀರಾ. ಇಲ್ಲೊಂದು ಸ್ಟಕ್ ಎನರ್ಜಿ ಬರ್ತಾ ಇದೆ. ಒಂಥರ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ದೀರಾ. ಸಿಟ್ಟು, ಕೋಪ, ಹಾಗೆ ಹಠಾನೂ ಇದೆ. ಆದರೆ ಏನೂ ಮಾಡಲಾರ್ದಂಥ ಪರಿಸ್ಥಿತಿನಲ್ಲಿದ್ದೀರಾ. ಈ ವ್ಯಕ್ತಿಯಿಂದ ಜೀವನ ನಿಮಗೆ ಪಾಠ ಕಲಿಸಿದೆ. ಹಿಂದೆ ಒಂದು ಕಾಲದಲ್ಲಿ ನೀವು ಅವ್ರನ್ನ ತುಂಬ ನಂಬ್ಕೊಂಡಿದ್ರಿ. ಈ ವ್ಯಕ್ತಿಯಿಂದ ಮುಂದೆ ಸಂತೋಷವಾಗಿರ್ತೀನಿ ಅಂದ್ಕೊಂಡಿದ್ರಿ. ದಿನ ಕಳೆದ ಹಾಗೆ ಅವ್ರ ಸ್ವಭಾವದಲ್ಲಿ ಚೇಂಜಸ್ ಆಗಿದೆ. ಮೊದಲು ಅಷ್ಟೊಂದು ನಿಮಗೆ ಗಮನಕ್ಕೆ ಬಂದಿರಲಿಲ್ಲ. ಆಗಾಗ ಅವರು ಸುಳ್ಳು ಹೇಳೋಕ್ಕೆ ಶುರು ಮಾಡಿದರು. ನಿಮ್ಮ ಇಮೋಷನ್ಸ್ನ, ನಿಮ್ಮ ಒಳ್ಳೆತನನ ದುರುಪಯೋಗ ಮಾಡ್ಕೋತಾ ಇದ್ರು ಅಂತ ಅನ್ನಿಸ್ತಾ ಇದೆ ನಿಮಗೆ. ದಿನ ಕಳೆದ ಹಾಗೆ ಅವರ ಒಂದೊಂದು ತಪ್ಪುಗಳೂ ನಿಮಗೆ ಗೊತ್ತಾದಾಗ ಕುಗ್ಗಿ ಹೋಗಿದ್ದೀರಾ. ಈಗ ಮಾತುಕತೆಗಳಾಗಿ ದೂರ ಆಗಿದ್ದೀರಾ. ಅವ್ರ ಕಡೆಯಿಂದ ಬರೀ ಸುಳ್ಳು ನೆಪಗಳು, ಸಿಟ್ಟು, ಜಗಳಗಳು, ಕಾಲ್ಸ್ ಬ್ಲಾಕ್ ಆಗಿದೆ. ಯಾರಲ್ಲೋ ನೆಮ್ಮದಿ ಹುಡ್ಕಕ್ಕೆ ಹೋಗಿ ಇದ್ದ ನೆಮ್ಮದಿ ಕಳ್ಕೊಂಡ ನೋವಿದೆ ನಿಮಗೆ, ಹಠ ಇದೆ. ಮುಂದೇನು ಅನ್ನೋ ಪ್ರಶ್ನೆ ಇದೆ. ಆ ವ್ಯಕ್ತಿ ಸರಿಯಾಗಬೇಕು, ಮೊದಲು ಥರ ನಿಮ್ಮ ಜೊತೆ ಪ್ರೀತಿಯಿಂದ ಇರಬೇಕು. ಆ ಕಾಲ ಯಾವಾಗ ಬರುತ್ತೆ ಅನ್ನೋದೇ ನಿಮ್ಮ ಚಿಂತೆ. ಕೆಲವರು ಇದೇ ಯೋಚನೆಯಲ್ಲಿ ಕಣ್ಣೀರು ಹಾಕ್ತಾ ಇದ್ದೀರಾ. ಇಲ್ಲಿ ಅವರ ಎನರ್ಜಿ ನೋಡಿದಾಗ ಇವರೊಂದು ಪ್ರಾಕ್ಟಿಕಲ್ ಪರ್ಸನ್ ಅನ್ನಿಸ್ತಾ ಇದೆ. ಹಾಗೆ ಸ್ವಲ್ಪ ಸೆಲ್ಫಿಶ್ ಅನಿಸುತ್ತೆ. ನಿಮ್ಮನ್ನು ಭೇಟಿಯಾದಾಗ ಏನೋ ಮಧುರ ಭಾವನೆಗಳು ಡೆವಲಪ್ ಆಗಿದೆ. ಆದರೆ ಅಂಥ ಸೀರಿಯಸ್ನೆಸ್ ಇರಲಿಲ್ಲ. ನಾನು ಇರೋದೇ ಹೀಗೆ ಅನ್ನೋಂಥ ವ್ಯಕ್ತಿ ನಿಮ್ಮನ್ನು, ನಿಮ್ಮ ಪ್ರೀತಿನ ಗ್ರ್ಯಾಂಟೆಡ್ ಆಗಿ ತಗೊಂಡಿದ್ದಾರೆ ಅನ್ನಿಸ್ತಾ ಇದೆ. ನೀವು ಅವ್ರಿಗೋಸ್ಕರ ಏನು ಮಾಡೋಕ್ಕೂ ರೆಡಿ ಇದ್ದೀರಾ ಅನ್ನೋದು ಗೊತ್ತಿದೆ. ಇಬ್ಬರಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ಅವ್ರಿಗೂ ಕೆಲವು ಲಿಮಿಟೇಷನ್ಸ್ ಇದೆ. ಇದೆಲ್ಲ ಗೊತ್ತಿದ್ದೂ ನೀವು ಅವ್ರ ಫ್ರೆಂಡ್ಶಿಪ್ ಮುಂದುವರಿಸಿದ್ದೀರಾ. ಮೊದಲು ಹಾಗೆ ನಿಮಗೆ ಟೈಮ್ ಕೊಡೋಕ್ಕಾಗದಿದ್ರೂ ನಿಮ್ಮನ್ನು, ನಿಮ್ಮ ಕೇರಿಂಗ್ ಭಾವನೆನ ಮರ್ತಿಲ್ಲ ಅವರು. ಶುರುವಿನಲ್ಲಿ ಸರಾಗವಾಗಿ ನಿಮ್ಮ ಜೊತೆ ಓಡಾಡ್ಕೊಂಡಿದ್ರು. ಈಗೇನೋ ಹಿಡ್ದಂಥ ಪರಿಸ್ಥಿತಿ, ಏನೋ ಕಂಟ್ರೋಲಿಂಗ್ ಎನರ್ಜಿ ಇದೆ, ಕನ್ಫ್ಯೂಷನ್ಸ್ ಇದೆ. ಮುಂದುವರಿಯೋಕ್ಕೆ ಕಷ್ಟ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಇಲ್ಲಿ ನಿಮ್ಗೇನು ಅಡ್ವೈಸ್ ಇದೆ ನೋಡೋಣ. ಇಲ್ಲಿ ಒಂಥರ ಪೀಸ್ಫುಲ್ ಎನರ್ಜಿ ಬರ್ತಾ ಇದೆ. ಕೆಲವು ಸಿಚುಯೇಷನ್ ಅಥವಾ ಕೆಲವು ವ್ಯಕ್ತಿಗಳನ್ನ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಆದರೆ ಕೆಲವು ಸಾರಿ ನಾವೇ ಈ ಪರಿಸ್ಥಿತಿಗೆ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಅಲ್ವಾ. ಓವರ್ ಥಿಂಕಿಂಗ್ ಮಾಡೋದು, ಹಗಲು ರಾತ್ರಿ ಯೋಚನೆ ಮಾಡೋದು, ಇವೆಲ್ಲ ಮಾಡೋದ್ರಿಂದ ಆರೋಗ್ಯ ಕೆಡುತ್ತೆ. ಅದರಿಂದ ನಿಮ್ಮನ್ನು ನೀವು ಸಮಾಧಾನ ಮಾಡ್ಕೊಳ್ಳಿ, ಹೀಲ್ ಮಾಡ್ಕೊಳ್ಳಿ ಅನ್ನೋದಿದೆ. ಸತ್ತು ಹೋಗಿರೋ ಭಾವನೆಗಳನ್ನ ಬದುಕಿಸೋ ಪ್ರಯತ್ನ ಬಿಡಿ. ಅದು ತಾನಾಗಿ ಬರಬೇಕು. ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಯಾರಿಗೆ ಗೊತ್ತು, ಒಂದಲ್ಲ ಒಂದಿನ ಎಲ್ಲ ಸರಿಯಾಗಬಹುದು. ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ ಕೇಳೋಣ. ಇಲ್ಲಿಂದ ಏನು ಬರುತ್ತೆ, ಏನು ಮೆಸೇಜ್ ಇದೆ ನಿಮಗೆ? ಏಂಜಲ್ಸ್ ಏನು ಹೇಳ್ತಾರೆ? ಡಿಸೆಪ್ಷನ್. ಸಮನ್ ಈಸ್ ವೇರಿಂಗ್ ಎ ಫಾಲ್ಸ್ ಸೆಲ್ಫ್ ಮಾಸ್ಕ್ ಇನ್ ದಿಸ್ ರಿಲೇಷನ್ಶಿಪ್. ನೆಕ್ಸ್ಟ್ ಒನ್ ಪ್ಲೇಫುಲ್ನೆಸ್. ಹಾಗೆ ಇಲ್ಲಿ ರೊಮ್ಯಾಂಟಿಕ್ ಫೀಲಿಂಗ್ಸ್. ಮತ್ತೊಂದು ರಿಲೀಸ್ ಯುವರ್ ಎಕ್ಸ್ ಅನ್ನೋದು ಬರ್ತದೆ. ಮತ್ತೊಂದು ಹೀಲಿಂಗ್ ಫ್ಯಾಮಿಲಿ ಇಶ್ಯೂಸ್. ಬಾಟಮ್ನಲ್ಲಿ ಏನಿದೆ? ಕಾಲಿಂಗ್ ಯುವರ್ ಸೋಲ್ಮೇಟ್. ಯುವರ್ ಪ್ರೇಯರ್ಸ್, ಅಫರ್ಮೇಷನ್ಸ್ ಆ್ಯಂಡ್ ವಿಜುವಲೈಸೇಷನ್ಸ್ ಹೆಲ್ಪ್ ಬ್ರಿಂಗ್ ಯು ಟುಗೆದರ್ ಅನ್ನೋದು ಬರ್ತದೆ. ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ, ಪ್ರೇಯರ್ಸ್ ಮಾಡ್ಕೊಳ್ಳಿ. ಇವತ್ತೆಲ್ಲ ನಾಳೆ ಎಲ್ಲ ಸರಿಯಾಗುತ್ತೆ. ಆದರೆ ಮಿರಾಕಲ್ಸ್ ಒಂದೆರಡು ದಿನದಲ್ಲಿ ಆಗಲ್ಲ ಅಲ್ವಾ. ಅದಕ್ಕೂ ಅದರದ್ದೇ ಆದ ಟೈಮ್ ಇರುತ್ತೆ. ಹಾಗಿರೋದ್ರಿಂದ ಸ್ವಲ್ಪ ತಾಳ್ಮೆಯಿಂದ ಇರಿ. ಇಲ್ಲಿ ಇನ್ನೇನಿದೆ? ಈ ಕನೆಕ್ಷನ್ನಲ್ಲಿ ಅವ್ರಿಗಂಥ ಸೀರಿಯಸ್ನೆಸ್ ಇರಲಿಲ್ಲ. ಸುಳ್ಳು ಹೇಳ್ತಾ ಇದ್ರು. ಆಗಾಗ ನಿಮ್ಮಿಬ್ಬರಲ್ಲಿ ಜಗಳಗಳು ನಡೀತಾ ಇತ್ತು. ಅವರ ಫ್ಯಾಮಿಲಿ ಇಶ್ಯೂಸ್ ಎಲ್ಲ ಹೀಲ್ ಆಗ್ತಾ ಇದೆ ಅನ್ನೋದು ಬರ್ತಾ ಇದೆ. ನಿಮ್ಮ ಮೇಲೆ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ. ಹಾಗೆ ಇಲ್ಲೊಂದು ಕಮಿಟ್ಮೆಂಟ್ ಅನ್ನೋದು ಬರ್ತಾ ಇದೆ. ಪ್ರೇಯರ್ಸ್ಗಿಂತ ಮಂತ್ರ ಇನ್ನೊಂದಿಲ್ಲ. ಆಗಾಗ ಪ್ರೇಯರ್ಸ್ ಮಾಡಿ. ಹಾಗೆ ಗ್ರ್ಯಾಜುವಲ್ ಆಗಿ ಅವರು ಮೊದಲು ಥರ ಚೇಂಜ್ ಆಗ್ತಾರೆ ಅನ್ನೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.